ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ತುಂಬ ಖುಷಿ ಆಯಿತು ನಿಮ್ಮ ಮೆಸೇಜಸ್ನೆಲ್ಲ ನೋಡಿ. ಎಷ್ಟೊಂದು ಜನ ವೀಡಿಯೋಸ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಮತ್ತು ನಿಮ್ಮ ಡೌಟ್ಸ್ ಎಲ್ಲ ಕೇಳಿದ್ದೀರಾ. ಐ ಹೋಪ್ ನಾನು ರಿಪ್ಲೈಸ್ ಎಲ್ಲ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು. ಮತ್ತು ನೀವು ಹೇಳಿದ್ರೆ ಸ್ವಲ್ಪ ಸ್ಲೋ ಆಗಿ ಮಾತಾಡಿ, ವೀಡಿಯೋಸಲ್ಲಿ ಸ್ವಲ್ಪ ಫಾಸ್ಟ್ ಆಯ್ತಂತ. ನಾನು ಟ್ರೈ ಮಾಡ್ತೀನಿ ಈ ವಿಡಿಯೋಯಿಂದ ಸ್ವಲ್ಪ ನಿಧಾನಕ್ಕೆ ಮಾತಾಡೋದಕ್ಕೆ. ನಾನು ಏನಕ್ಕೆ ಜಾಸ್ತಿ ಜೋರಾಗಿ ಮಾತಾಡ್ತಿದ್ದೆ ಅಂದರೆ ವೀಡಿಯೋಸ್ ಲೆಂತಿ ಆದಷ್ಟು ಎಲ್ರಿಗೂ ಬೋರ್ ಆಗುತ್ತೆ ನೋಡಲಿಕ್ಕೆ ಅಂತ. ಕಮ್ಮಿ ಇದ್ದರೆ ಈಸಿ ಆಗುತ್ತೆ ಅಂದ್ಕೊಂಡಿದ್ದೆ. ನಾನು ಮಿಸ್ಕನ್ಸೆಪ್ಷನ್ ಸರಿ ಮಾಡ್ಕೊತೀನಿ, ನಿಧಾನಕ್ಕೆ ಸ್ಲೋ ಆಗಿ ಮಾತಾಡಿ ಟ್ರೈ ಮಾಡ್ತೀನಿ. ಹಾಗೆ ಎಷ್ಟೊಂದು ಟಾಪಿಕ್ಸ್ ಬಗ್ಗೆ ವೀಡಿಯೋಸ್ ಮಾಡೋದಕ್ಕೆ ಹೇಳಿದ್ರಿ, ಮನೆ ಹುಡುಕೋದಾಗಲಿ, ಲೋನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ. ಇನ್ನು ಬೇರೆ ಬೇರೆ ಟಾಪಿಕ್ಸ್, ಒಂದೊಂದೇ ಟಾಪಿಕ್ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ಸದ್ಯಕ್ಕೆ ಮಿಡ್ ಟರ್ಮ್ ನೆನ್ನೆ ಮುಗೀತು. ಈಗ ಸ್ವಲ್ಪ ಉಸಿರಾಡ್ತಾ ಇದ್ದೀನಿ ನಾನು. ಇನ್ನೇನು ಡಿಸೆಂಬರಿಗೆ ಫೈನಲ್ಸ್ ಬರ್ತಿದೆ, ಅದ್ರ ಜೊತೆಗೆ ನಂದು ಓನ್ ವರ್ಕ್ ಇದೆ. ಆಮೇಲೆ ಪ್ರತಿಯೊಂದು ವೀಡಿಯೋಗೂ ನನಗೇನು ಎಕ್ಸ್ಪೀರಿಯನ್ಸ್ ಇದೆ, ನಾನು ಅದು ಸ್ಕ್ರಿಪ್ಟ್ ಬರೆದು ಡೇಟಾ ಕಲೆಕ್ಟ್ ಮಾಡಿ ಆಮೇಲೆ ವಿಡಿಯೋ ಶೂಟ್ ಮಾಡಿ ಮತ್ತೆ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಇಷ್ಟು ಎಫರ್ಟ್ಸ್ ಇದೆ. ಆ್ಯಂಡ್ ಎಷ್ಟೇ ಬ್ಯುಸಿ ಇದ್ದರೂ ನಾನು ಟೈಮ್ ಮಾಡಿಕೊಂಡು ವೀಕ್ಲಿ 2 ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನ್ನ ಎಫರ್ಟ್ಸ್ಗೆ ನೀವು ಸ್ವಲ್ಪ ಪ್ರೀತಿ ತೋರಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ. ಆ್ಯಂಡ್ ಕಮಿಂಗ್ ಟು ದಿ ಟಾಪಿಕ್, ನಾನು ಇವತ್ತು ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ಹೇಳ್ತೀನಿ. ಸೊ ಪಾರ್ಟ್ ಟೈಮ್ ಜಾಬಲ್ಲಿ 2 ಥರ ಬರುತ್ತೆ. ಒಂದು ಆನ್ ಕ್ಯಾಂಪಸ್, ಇನ್ನೊಂದು ಆಫ್ ಕ್ಯಾಂಪಸ್. ಆನ್ ಕ್ಯಾಂಪಸ್ ಅಂದರೆ ಯೂನಿವರ್ಸಿಟಿ ಒಳಗಡೆನೆ ವರ್ಕ್ ಮಾಡೋದು, ನಮಗೆ ಯೂನಿವರ್ಸಿಟಿಯಿಂದ ಪೇ ಸಿಗುತ್ತೆ. ಅದೇ ಆಫ್ ಕ್ಯಾಂಪಸ್ ಅಂದರೆ ಹೊರಗಡೆ ವರ್ಕ್ ಮಾಡೋದು, ಯೂನಿವರ್ಸಿಟಿ ಅಲ್ಲದೆ ಹೊರಗಡೆ. ಆ್ಯಂಡ್ US ಇಮಿಗ್ರೇಷನ್ ರೂಲ್ ಪ್ರಕಾರ ನಾವು F1 ವೀಸಾ ಇರುತ್ತೆ ಅಲ್ಲ ಸ್ಟೂಡೆಂಟ್ಸು, ಅವರು ಯಾರೂ ಕೂಡ ಆಫ್ ಕ್ಯಾಂಪಸ್ ವರ್ಕ್ ಮಾಡೋಂಗಿಲ್ಲ. ಸೊ ದಿ ಓನ್ಲಿ ಆಪ್ಷನ್ ಅವೈಲಬಲ್ ಈಸ್ ಆನ್ ಕ್ಯಾಂಪಸ್ ವರ್ಕಿಂಗ್. ಹೊರಗಡೆ ವರ್ಕ್ ಮಾಡ್ತೀರಾ ಆಫ್ ಕ್ಯಾಂಪಸ್ ಅಂದರೆ ಡಿಪೋರ್ಟ್ ಕೂಡ ಮಾಡ್ಬೋದು ವಾಪಸ್ ಇಂಡಿಯಾಗೆ, ಆ್ಯಂಡ್ ಅದು ಇಲ್ಲಿಗಲ್ ಕೂಡ. ಆನ್ ಕ್ಯಾಂಪಸ್ಸಲ್ಲಿ ಪರ್ ವೀಕ್ 20 ಅವರ್ಸ್ವರೆಗೂ ವರ್ಕ್ ಮಾಡ್ಬೋದು. ಫಸ್ಟ್ ಇಂಪಾರ್ಟೆನ್ಸ್ನ ನಿಮ್ಮ ಅಕಾಡೆಮಿಕ್ಸಿಗೆ ಕೊಡಿ, ನಿಮ್ಮ ಸ್ಕಿಲ್ಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಈಗ 20 ಅವರ್ಸ್ ಅಂದರೆ 20 ಅವರ್ಸ್ ಪೂರ್ತಿ ವರ್ಕ್ ಮಾಡಬೇಕಂತ ಇಲ್ಲ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, 15 ಅವರ್ಸ 18 ಅವರ್ಸ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು. ಬಟ್ ಅಪ್ ಟು 20 ಅವರ್ಸ್ ನಾವು ವರ್ಕ್ ಮಾಡ್ಕೊಬೋದು. ಇಲ್ಲಿ ಜಾಬ್ಸಿಗೆ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಇಲ್ಲ. ಈಗ ನೀವು ಡೈನಿಂಗಲ್ಲಿ ವರ್ಕ್ ಮಾಡ್ತಿದ್ದೀರಾ, ಕೆಫೇಸಲ್ಲಿ ವರ್ಕ್ ಮಾಡ್ತಿದ್ದೀರಾ, ಲೈಬ್ರರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಯಾರಾದರೂ ಪ್ರೊಫೆಸರ್ ಅಂಡರ್ ವರ್ಕ್ ಮಾಡ್ತಿದ್ದೀರಾ, ಅಲ್ಲಿ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಇರಲ್ಲ. ಎಲ್ಲರಿಗೂ ಒಂದೇ ಈಕ್ವಾಲಿಟಿ ಇದೆ ಮತ್ತು ರೆಸ್ಪೆಕ್ಟ್ ಕೊಡ್ತಾರೆ. ಈ 2 ಟೈಪ್ಸ್ ಆಫ್ ವರ್ಕ್ ಬರುತ್ತೆ ನಮಗೆ. ಒಂದು ಅಕಾಡೆಮಿಕ್ ಬರುತ್ತೆ, ಇನ್ನೊಂದು ನಾನ್ ಅಕಾಡೆಮಿಕ್ ಬರುತ್ತೆ. ಅಕಾಡೆಮಿಕ್ ರಿಲೇಟೆಡ್ ಅಂತ ಅಂದರೆ TAಸು RAಸು ಅಸಿಸ್ಟೆಂಟ್ಶಿಪ್ಸ್ ಇರುತ್ತೆ, ಅಂದರೆ ಟೀಚಿಂಗ್ ಅಸಿಸ್ಟೆಂಟ್ಸ್ ಇರ್ಬೋದು ಅಥವಾ ರಿಸರ್ಚ್ ಅಸಿಸ್ಟೆಂಟ್ಸ್ ಇರ್ಬೋದು, ಆ ಥರ. ಸೊ ಅದರಲ್ಲಿ ಏನಂತ ಅಂದರೆ ನಾನ್ ಅಕಾಡೆಮಿಕ್ಗಿಂತ ಸ್ವಲ್ಪ ಜಾಸ್ತಿ ಪೇ ಮಾಡ್ತಾರೆ, $3-4. ಸೊ ಸಪೋಸ್ ಇವಾಗ ಇವ್ರಿಗೆ 17 ಕೊಟ್ಟರೆ, ಅಕಾಡೆಮಿಕ್ಸ್ ಏನಿರ್ತಾರೆ ಅವರಿಗೆ 15 ಕೊಡ್ತಾ ಇರ್ತಾರೆ. ನಾನ್ ಅಕಾಡೆಮಿಕ್ಸಲ್ಲಿ ಏನೇನು ಬರುತ್ತೆ ಅಂದರೆ ಫುಡ್ಡಲ್ಲಿ ವರ್ಕ್ ಮಾಡ್ಬೋದು, ಲೈಬ್ರರಿಯಲ್ಲಿ ವರ್ಕ್ ಮಾಡ್ಬೋದು. ಫುಡ್ಡಲ್ಲಿ ಅಂತ ಅಂದರೆ ಇಲ್ಲಿ ನಮ್ಮ ಕಾಲೇಜಲ್ಲಿ ತೊಗೊಂಡ್ರೆ 14 to 15 ಏನೋ ಅವ್ರದ್ದೇ ಕೆಫೇಸು ಡೈನಿಂಗ್ಸ್ ಎಲ್ಲ ಇದೆ. ತುಂಬ ಸ್ಟೂಡೆಂಟ್ಸ್ನ ಹೈಯರ್ ಮಾಡ್ತಾರೆ. ಆ್ಯಂಡ್ ಪರ್ ಅವರ್ ಅವರಿಗೆ $15 ಪೇ ಮಾಡ್ತಾರೆ. ಸೊ ಲೈಬ್ರರಿಯಲ್ಲಿ ವರ್ಕ್ ಮಾಡ್ಬೋದು, ಅದಾದಮೇಲೆ ಜಿಮ್ಮಲ್ಲಿನೂ ವರ್ಕ್ ಮಾಡ್ಬೋದು. ಅಲ್ಲಿ ಫ್ರೆಂಡ್ ಡೆಸ್ಕಲ್ಲಿ ಇರುತ್ತಲ್ಲ ಅಲ್ಲಿ ಕುತ್ಕೊಬೋದು, ಅಥವಾ ಆರ್ಗನೈಸಿಂಗಲ್ಲೆಲ್ಲ ವರ್ಕ್ ಮಾಡ್ಬೋದು. ಪರ್ ಅವರ್ $13 ಬೀಳುತ್ತೆ ಟ್ಯಾಕ್ಸಲ್ಲಿ ಹೋಗಿ ಮಸಾಚುಸೆಟ್ಸಲ್ಲಿ. ಸೊ ಡಿಪೆಂಡ್ಸ್ ಆನ್ ನೀವು ಯಾವ ಸಿಟಿಯಲ್ಲಿದ್ದೀರಾ ಅಲ್ಲಿ ವೇಜಸ್ನ ಡಿಕ್ಲೇರ್ ಮಾಡಿರ್ತಾರೆ. ಇಲ್ಲಿ ನಾನಿರೋದು ಮ್ಯಾಸಚುಸೆಟ್ಸಲ್ಲಿ ಪರ್ ಅವರ್ $15 ಕಂಪಲ್ಸರಿ ಇದೆ. ಅಂದರೆ ಅದು ಪ್ರೈಮರಿ ವೇಜಸ್, ಅದು ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಟ್ಯಾಕ್ಸ್ ಕಟ್ ಮಾಡ್ಕೊತಾರೆ. ಸೊ ಇಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 13.5 ಏನೋ ಬರುತ್ತಂತೆ. ಸೊ ನಾನು 13 ಅಂತ ಮಾಡಿದ್ದೀನಿ. $13 20 ಅವರ್ಸ್ ಮಾಡಿದ್ರೆ $260 ಬರುತ್ತೆ. ಅದೇ ಪರ್ ವೀಕ್ $260ನ ನಾವು 1 ಮಂತಿಗೆ ಕನ್ಸಿಡರ್ ಮಾಡಿದ್ರೆ $1040 ಪರ್ ಮಂತಿಗೆ ಒಬ್ಬ ಸ್ಟೂಡೆಂಟ್ ಅರ್ನ್ ಮಾಡ್ತಾರೆ 20 ಅವರ್ಸ್ ವರ್ಕ್ ಮಾಡಿದ್ರೆ. ಸೊ ಇನ್ ಇಂಡಿಯನ್ ರುಪೀಸ್ ಹೇಳಬೇಕಂದ್ರೆ 87,000 ರೂಪೀಸ್ನ ಅರ್ನ್ ಮಾಡ್ತಾರೆ. ನಮ್ಗೆ ಅದು ಹ್ಯೂಜ್ ಅಮೌಂಟ್ ಅನ್ಸುತ್ತೆ, ಯಾಕಂದರೆ ನಮ್ಗೆ 1 ಮಂತಿಗೆ ಇಂಡಿಯಾದಲ್ಲಿ 87,000 ಅರ್ನ್ ಮಾಡ್ತೀವಿ ಅಂದರೆ ದೊಡ್ಡ ಡೀಲ್. ಬಟ್ ಏನಂದರೆ ಇಲ್ಲಿ ಲಿವಿಂಗ್ ಕಾಸ್ಟು ಅಷ್ಟೇ ಇದೆ, ಆಮೇಲೆ ರೆಂಟ್ ಅಷ್ಟೇ ಇದೆ, ಖರ್ಚು ಅಷ್ಟೇ ಇದೆ. ಸೊ ಅಲ್ಲಿಗೆ ಈಕ್ವಲ್ ಆಗುತ್ತೆ. ಒಬ್ಬ ಸ್ಟೂಡೆಂಟ್ ಏನು ಅರ್ನ್ ಮಾಡ್ತಾರೆ ಅವ್ರಿಗೆ ಲಿವಿಂಗ್ ಎಕ್ಸ್ಪೆನ್ಸಸ್ಗೆ ಹೋಗುತ್ತೆ, ಪರ್ ಮಂತಿಗೆ ಏನೂ ಉಳಿಯೋದಿಲ್ಲ. ಹೆಂಗೆ ಅಪ್ಲೈ ಮಾಡೋದು ಪಾರ್ಟ್ ಟೈಮ್ ಜಾಬ್ಸಿಗೆ ಅಂತ ಅಂದರೆ, ಒಂದು ಹ್ಯಾಂಡ್ಶೇಕ್ ಅಂತ ಆ್ಯಪ್ಸ್ ಇದೆ ಎಲ್ಲ ಯೂನಿವರ್ಸಿಟೀಸಲ್ಲೂ, ಆಲ್ಮೋಸ್ಟ್ ಇದ್ದಾವೆ ಎಲ್ಲ ಯೂನಿವರ್ಸಿಟೀಸಲ್ಲೂ. ಅಲ್ಲಿ ಹೋಗ್ಬಿಟ್ಟು ನೀವು ಪಾರ್ಟ್ ಟೈಮ್ ಅಂತ ಫಿಲ್ಟರ್ ಮಾಡಿ ಯಾವ ಯೂನಿವರ್ಸಿಟಿ ಇದೆ ಅದನ್ನು ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ಇವಾಗ ಓಪನಿಂಗ್ಸ್ ಇದೆ, ಯಾವಾಗ ಓಪನಿಂಗ್ ಆಗುತ್ತೆ ಅಂತ. ಸೊ ನೀವೇನಾದರೂ ಬರ್ತಿದ್ದೀರಾ, ಈ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿ ನಿಮ್ಗೆ ಆಲ್ರೆಡಿ I-20 ಎಲ್ಲ ಸಿಕ್ಕಿರುತ್ತಲ್ಲ, ಅವಾಗಲೇ ಶುರು ಮಾಡಿ ಸರ್ಚ್ ಮಾಡೋದಕ್ಕೆ ಅಂತ. ಯಾಕಂದರೆ ನೀವು ಬೇಗ ಸರ್ಚ್ ಮಾಡಿದಷ್ಟು ನಿಮಗೆ ಬೇಗ ಸಿಗುತ್ತೆ. ಸಪೋಸ್ ಇವಾಗ ನಮ್ಮ ಯೂನಿವರ್ಸಿಟಿಯಲ್ಲಿ ನನಗೆ ತುಂಬ ಆಪರ್ಚುನಿಟಿ ಇದೆ, ಯಾಕಂದರೆ ನಮ್ಮದು ಯೂನಿವರ್ಸಿಟಿ ತುಂಬ ದೊಡ್ಡ ಇದೆ ಮತ್ತು ಜಾಸ್ತಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ತುಂಬ ಇಲ್ಲ. ಸೊ ಅವೈಲಬಿಲಿಟಿ ಜಾಸ್ತಿ ಇದೆ. ಈಗ ಟೆಕ್ಸಾಸ್ ಸೈಡೆಲ್ಲ ಹೋದರೆ ಎಷ್ಟೊಂದು ಜನಕ್ಕೆ ಪಾರ್ಟ್ ಟೈಮ್ ಸಿಕ್ಕಿಲ್ಲ ಅಂತ, ಬಿಕಾಸ್ ಅಲ್ಲಿ
ತುಂಬ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ ಇಂಡಿಯನ್ಸು ಅಥವಾ ಬೇರೆ ಕಡೆಯಿಂದನೂ. ಅಲ್ಲಿ ಏನಾಗುತ್ತೆ ಪಾರ್ಟ್ ಟೈಮ್ ಜಾಬ್ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಸೆಕೆಂಡು ಡೈರೆಕ್ಟ್ ಅದೇ ಏರಿಯಾಗೆ ಹೋಗಿ, ಇವಾಗ ಜಿಮ್ಗೆ ಹೋಗ್ತೀರಾ ಅಂದರೆ ಜಿಮ್ಮಲ್ಲಿ ಹೋಗಿ ಮಾತಾಡ್ಬೋದು. ಡೈನಿಂಗ್ ಇಂಟ್ರೆಸ್ಟ್ ಇದೆ, ಕೆಫೇಸಲ್ಲಿ ಇಂಟ್ರೆಸ್ಟ್ ಇದೆ, ಅಲ್ಲಿ ಹೋಗಿ ಯಾವ್ದಾದ್ರು ಓಪನಿಂಗ್ಸ್ ಇದೆಯಾ, ನಾನು ವರ್ಕ್ ಮಾಡ್ಬೋದಾ ಅಂತ ಕೇಳಿ ಅವ್ರ ಹತ್ರ ಹೋಗಿ ಮಾಡ್ಬೋದು. ಆರೆಲ್ಸ್ ವೆಬ್ಸೈಟ್ಸ್ ಇದೆ, ಇವಾಗ ನಮ್ಮದೇ ಡೈನಿಂಗ್ದಾದರೆ ಟಫ್ಸ್ ಡೈನಿಂಗ್ದ ವೆಬ್ಸೈಟ್ಸ್ ಇದೆ, ಅಲ್ಲಿ ಓಪನಿಂಗ್ಸಿಗೆ ಹೋದರೆ ಅಲ್ಲಿ ನಮ್ಗೆ ಸಿಗುತ್ತೆ. ಇನ್ನೊಂದು ಬೆಸ್ಟ್ ವೇ ಅಂತ ಅಂದರೆ ರೆಫರಲ್. ನಮ್ಮ ಸೀನಿಯರ್ಸ್ ಆಲ್ರೆಡಿ ವರ್ಕ್ ಮಾಡಿದ್ರೆ ಅಲ್ಲಿ ಅವ್ರ ಮೂಲಕ ನಾವು ಹೋದರೆ ನಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗುತ್ತೆ, ಬೇಗ ಸಿಗುತ್ತೆ. ಅದೇನು ಅಷ್ಟು ಕಷ್ಟ ಅಂತ ಇಲ್ಲ ಸಿಗೋದಕ್ಕೆ. ಇಲ್ಲಿ ವರ್ಕ್ ಮಾಡೋದಕ್ಕೆ SSN ಅಂತ ಅಂದ್ಬಿಟ್ಟು ಕಂಪಲ್ಸರಿ ಇರಬೇಕು. SSN ಅಂತ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅಂತ. ಅದ್ರ ಬಗ್ಗೆ ನಾನು ಫುಲ್ ವೀಡಿಯೋನ ಇನ್ನೊಂದು ವೀಡಿಯೋಲ್ಲಿ ಹೇಳ್ತೀನಿ, ಬಿಕಾಸ್ ಇಲ್ಲಿ ಲಾಂಗ್ ಆಗ್ತಾ ಹೋಗುತ್ತೆ. ಬಟ್ ವರ್ಕ್ ಮಾಡಬೇಕಂದ್ರೆ SSN ಕಂಪಲ್ಸರಿ, ಬಟ್ ಅದಕ್ಕೇನು ಪೇ ಮಾಡಬೇಕಂತ ಇಲ್ಲ, ಫ್ರೀಯಾಗೆ ಕೊಡ್ತಾರೆ. ಆಗಲೇ ಹೇಳ್ದಂಗೆ ಫಸ್ಟ್ ಇಂಪಾರ್ಟೆನ್ಸ್ ನಿಮ್ಮ ಅಕಾಡೆಮಿಕ್ಸಿಗೆ ಕೊಡಿ, ಸೆಕೆಂಡ್ ಇಂಪಾರ್ಟೆನ್ಸ್ ನೀವು ವರ್ಕಿಗೆ, ಹೆಲ್ತಿಗೆ ಎಲ್ಲನೂ ಕೊಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.